ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ನೋಡಿ, ನಾನಿವತ್ತು ಹಳ್ಳಿ ರುಚಿಯಲ್ಲಿ ಹಾಗೂ ಹೆಲ್ತಿಯಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಸಬ್ಬಸಿಗೆ ಸೊಪ್ಪಿನ ಬೋಂಡವನ್ನು ಹಳ್ಳಿ ರುಚಿಯಲ್ಲಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಸಂಜೆ ಟೈಮು ಹೀಗೆ ಮಳೆ ಹೊರಗಡೆ ಜೋರಾಗಿ ಬರ್ತಾ ಇರಬೇಕು, ಜೊತೆಗೆ ಒಂದಷ್ಟು ಬೋಂಡ, ಒಂದಷ್ಟು ಚಹಾ ಅಥವಾ ಕಾಫಿ ಜೊತೆ ಸವಿತಾ ಆ ಮಳೆಯನ್ನು ನೋಡಿಕೊಂಡು ತಿಂತಾ ಎಂಜಾಯ್ ಮಾಡ್ತಾಯಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಖಂಡಿತ ನಮಗಂತೂ ತುಂಬ ಇಷ್ಟ ಆಗುತ್ತೆ. ಈ ಸೊಪ್ಪಿನ ಬೋಂಡವನ್ನು ಮಾಡೋಕ್ಕೆ ಏನೆಲ್ಲ ಬೇಕು, ಹಾಗೆ ಕೊನೆಯಲ್ಲಿ ಹೆಲ್ತಿ ಟಿಪ್ಸು ಹಾಗೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಖಂಡಿತ ಇಟ್ಟಿರ್ತೀನಿ. ಈ ಬೋಂಡ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಇಷ್ಟು ಅದ್ಭುತ ರುಚಿಯಲ್ಲಿ ಬರೋಕ್ಕೆ ಏನೆಲ್ಲ ಅನುಸರಿಸ್ತಾ ಇದ್ರು ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ, ಅದನ್ನು ನಾನಿಲ್ಲಿ ಹೇಳ್ತೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋ ನೋಡಿ. ನಾನಿಲ್ಲಿ ಇಂದು ಇಷ್ಟು ಐಟಮ್ ತೊಗೊಂಡಿದ್ದೀನಿ. 2 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಒಂದಷ್ಟು ಕೊತ್ತಂಬರಿ ಸೊಪ್ಪು, ಒಂದಷ್ಟು ಕರಿಬೇವು ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ, ಅರಿಶಿಣ ಪುಡಿ ಹಾಗೂ 2 ದಪ್ಪ ಗಾತ್ರದ ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೀನಿ, ಅಜ್ವಾನ ತೊಗೊಂಡಿದ್ದೀನಿ, ಓಂಕಾಳು ಅಥವಾ ಜೀರಿಗೆ ಯಾವುದಾದ್ರೂ ತೊಗೋಬೋದು, 1 ಬಟ್ಟಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಬಜ್ಜಿ ಕರಿಯೋಕ್ಕೆ ಎಣ್ಣೆ, ಹಾಗೂ ನಾನಿಲ್ಲಿ ಅಚ್ಚ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು. ನನ್ನ ಮಗ ತಿಂತಾನೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಆಯ್ದು ತಿನ್ನೋಕ್ಕಾಗಲ್ಲ ಅಂತ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಈಗ ಒಂದು ಸೈಡಲ್ಲಿ ನಾವು ಎಣ್ಣೆಯನ್ನು ಕಾಯೋಕ್ಕೆ ಇಡೋಣ. ಈ ಹಿಟ್ಟನ್ನು ಹೇಗೆ ಕಲಿಸ್ಕೊಬೇಕು, ಏನು ಮಾಡಬೇಕು ನೋಡೋಣ ಬನ್ನಿ. ಈಗ 1 ಬಟ್ಟಲು ಈ ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈ ಪಾತ್ರೆಯಲ್ಲಿ ನಾನು 3-4 ಜನಕ್ಕಾಗಷ್ಟು ಮಾತ್ರ ನಾನು ಬೋಂಡವನ್ನು ಕರಿತಾ ಇದ್ದೀನಿ. ನೀವು ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಹೆಚ್ಚು ಹಿಟ್ಟನ್ನು ತಗೊಂಡು ಹೆಚ್ಚು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಅಂದರೆ ಉಪ್ಪು ಪುಡಿನ ಹಾಕ್ಕೊತಾ ಇದ್ದೀನಿ, ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹೆಚ್ಚು ಖಾರ ತಿನ್ನೋರು ಜಾಸ್ತಿ ಹಾಕೋಬೋದು. ಮತ್ತು ಇಲ್ಲಿ ಅಜ್ವಾನ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಮತ್ತು ಡೈಜೆಷನ್ ಪವರ್ಗೆಲ್ಲ ತುಂಬ ಒಳ್ಳೆಯದು. ಹೊಟ್ಟೆ ಉಬ್ಬಸ ಎಲ್ಲ ಇದ್ದರೆ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡಕ್ಕೆ. ನೀವು ಮನೇಲಿ ಅಜ್ವಾನ ಇಲ್ಲ ಅಂದರೆ ಜೀರಿಗೆ ಅಥವಾ ಓಂಕಾಳು ಯಾವುದನ್ನಾದರೂ ಸ್ವಲ್ಪ ಉಪಯೋಗಿಸ್ಕೋಬೋದು. ಈ ರೀತಿ ಇದನ್ನು ಸ್ವಲ್ಪ ಕೈಯಲ್ಲಿ ಹಿಸುಕಿ ಉಜ್ಜಿ ಹಾಕಿದಾಗ ಇದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದರಿಂದ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸೋಕ್ಕೆ ಇಟ್ಟಿದ್ದೆ. ಈ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1-2 ಸ್ಪೂನಷ್ಟು ಬಿಸಿ ಕಾದಿರೋ ಎಣ್ಣೆನ ಈ ಹಿಟ್ಟಿನ ಮೇಲೆ ಹಾಕ್ಕೊಳ್ಳಿ. ಖಂಡಿತ ಹೇಗೆ ಮಾಡಿದ್ರೂ ಬಜ್ಜಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ಜೊತೆಗೆ ಈ ಸೊಪ್ಪುಗಳನ್ನ ಹೆಚ್ಚಾಗಿ ಹಾಕಬೇಕು. ಸೊಪ್ಪಿನ ಬೋಂಡ ಬಾಯಿಗೆಲ್ಲ ಸೊಪ್ಪಿನ ಫ್ಲೇವರ್ ಸಿಗ್ತಾಯಿದ್ರೆ ಆಹಾ. ಮತ್ತು ಈರುಳ್ಳಿಯಲ್ಲೂ ಕೂಡ ಹಾಗೆ ಸಬ್ಬಸಿಗೆ ಸೊಪ್ಪಲ್ಲಿ ಕೂಡ ಎಷ್ಟು ಒಳ್ಳೆಯ ಅಂಶ ಇದೆ ಅಂದರೆ ವಿಟಮಿನ್ ಎ, ವಿಟಮಿನ್ ಸಿ ಎಲ್ಲ ಇದೆ ನಮ್ಮ ಸೊಪ್ಪಲ್ಲಿ. ಆದರೆ ಇದು ನಿದ್ರೆ ಯಾರಿಗೆ ಬರ್ತಿರಲ್ಲ, ನಿದ್ರಾಹೀನತೆ ಇರುತ್ತಲ್ಲ, ಅವ್ರಿಗೆ ನಿದ್ರಾ ನರಗಳನ್ನ ಶಾಂತಗೊಳಿಸಿ ಅವರಿಗೆ ವಿಶ್ರಾಂತಿ ಪಡೆಯೋಕ್ಕೆ ಸಹಾಯ ಮಾಡುತ್ತೆ ನಮ್ಮ ಈ ಸಬ್ಬಸಿಗೆ ಸೊಪ್ಪು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈರುಳ್ಳಿ ಕೂಡ ನಮಗೆ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಸೊಪ್ಪನ್ನು ತಿಂದರೆ ಯಾರಿಗೆ ಒಳ್ಳೆಯದಿರಲ್ಲ ಹೇಳಿ? ಖಂಡಿತ ಬಾಣಂತಿಯರಿಗಂತೂ ಕೊಟ್ಟರಂತೂ ಇದ್ರ ಬೆನಿಫಿಟ್ಟು ಇನ್ನೂ ಡಬಲ್ಲು. ಮಕ್ಕಳಿಗೆ ಹಾಲು ಕುಡಿಸ್ತಾ ಇರೋಂಥ ಬಾಣಂತಿಯರಿದ್ದರೆ ಅವರು ಕೂಡ ತಿನ್ಬೋದು. ಅವರಿಗೆ ಸಬ್ಬಸಿಗೆ ಸೊಪ್ಪಿಂದ ಉತ್ತಮವಾದ ಮಗುವಿಗೆ ಹಾಲನ್ನು ಕೊಡೋಕ್ಕೆ ಉತ್ತಮವಾದ ಹಾಲು ಹೆಚ್ಚಾಗಿ ಬರುತ್ತೆ. ಅದರಿಂದ ಬೇರೆ ಬೇರೆ ರೆಸಿಪಿಗಳನ್ನೂ ಕೂಡ ಮಾಡಿಕೊಡ್ಬೋದು ಸಬ್ಬಸಿಗೆ ಸೊಪ್ಪಿಂದ. ಹೀಗೆ ನೋಡಿ, ಈರುಳ್ಳಿಯಲ್ಲೇ ತುಂಬ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ನೀರನ್ನು ಉಪಯೋಗಿಸ್ಬೇಡಿ ಹಿಟ್ಟನ್ನು ಕಲಸೋಕ್ಕೆ. ಹಿಟ್ಟು ಹೀಗೆ ಯಾವಾಗಲೂ ಗಟ್ಟಿಯಾಗಿರಬೇಕು. ಹಿಟ್ಟು ತೆಳು ಆದರೆ ಅದು ಬೋಂಡ ಆಗಲ್ಲ, ಅದು ಚೆನ್ನಾಗಿ ಬೇಯಲ್ಲ, ಮತ್ತು ಹಿಟ್ಟು ಕ್ರಿಸ್ಪಿನೂ ಬರಲ್ಲ. ಅದರಿಂದ ನೋಡಿ, ಇಷ್ಟೇ ಹಿಟ್ಟು ಗಟ್ಟಿಯಾಗಿ ಇರಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಜಾಸ್ತಿ ಉಪಯೋಗಿಸ್ಬೇಡಿ, ಅಥವಾ
ಕಾರ್ನ್ ಫ್ಲೋರ್ ಇದ್ದರೂ ಕೂಡ ಹಾಕ್ಕೊಳ್ಳಿ, ಕ್ರಿಸ್ಪಿನೆಸ್ ಬರುತ್ತೆ. ಹಾಗೆ ಮಾಡಿದರೂ ಕೂಡ ಬೋಂಡ, ಯಾಕಂದರೆ ನಾವಿಲ್ಲಿ ಕಾದ ಎಣ್ಣೆನ ಉಪಯೋಗಿಸಿದ್ದೀವಿ, ಅದರಿಂದ ಒಳ್ಳೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಕ್ರಿಸ್ಪಿನೂ ಬರುತ್ತೆ. ನೋಡಿ ಬೇಕಿದ್ರೆ ಮತ್ತು ಹೀಗೆ ಎಲ್ಲ ಚೆನ್ನಾಗಿ ಕಲಸಿ ಹೀಗೆ ಉಂಡೆಯಾಗಿ ಮಾಡ್ಕೊಳ್ಳಿ. ಕೈಗೆ ಹಿಟ್ಟು ಅಂಟುತ್ತಾ ಇದೆ ಆದಾಗ ಈಗ ಒಂದು ಬಟ್ಟಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ನೀವು ಬಜ್ಜಿ, ಬೋಂಡ ಯಾವುದೇ ಕರಿಬೇಕಾದರೂ ಹೀಗೆ ಸ್ವಲ್ಪ ನೀರನ್ನು ಎಜ್ಜಿ ಈ ರೀತಿ ಉಂಡೆಯನ್ನು ಮಾಡ್ಬೋದು. ಅಥವಾ ಬಜ್ಜಿಯನ್ನು ವಡೆಯನ್ನು ತಟ್ಟುವಾಗಲೂ ಅಷ್ಟೇ, ನೀವು ಸ್ವಲ್ಪ ನೀರನ್ನು ಹೆಚ್ಕೊಂಡು ಈ ರೀತಿ ಮಾಡಿದಾಗ ಕೈಗೆ ಅಂಟಲ್ಲ. ಇದೆಲ್ಲ ಟಿಪ್ಸ್ನ ಸ್ವಲ್ಪ ಸ್ವಲ್ಪ ಫಾಲೋ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ರುಚಿಯಾದ ಅಡುಗೆನ ಮಾಡ್ಕೊಂಡು ತಿನ್ಬೋದು. ಕೆಲವರು ಇದೆಲ್ಲ ಕಷ್ಟ ಅಂತಾರೆ, ಕಷ್ಟ ಆಗಲ್ಲ. ಯಾಕೆ ಕಷ್ಟ ಆಗುತ್ತೆ? ಇಷ್ಟೇ ಸಿಂಪಲ್ಲು. ಅವನ್ನ ಟ್ರಿಕ್ಸು, ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಕಷ್ಟ ಆಗಲ್ಲ. ಅದು ಹುರಿಯೋ ಮೆಥಡು, ಡೀಪಾಗಿ ಹುರಿಬೇಕು, ಯಾವ ರೀತಿ ಬೇಯಿಸ್ಬೇಕು. ಈಗ ನೋಡಿ, ಎಣ್ಣೆ ಒಳಗಡೆ ಒಂದೊಂದೇ ಆಗಿ ಉಂಡೆಯನ್ನು ಬಿಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ಆದರೆ ಅದೇ ಉರಿಲಿ ಎಣ್ಣೆನ ಇಡಬಾರ್ದು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಬಜ್ಜಿಯನ್ನು ಕರಿತಾ ಹೋಗಬೇಕು. ಜಾಸ್ತಿ ಉರಿ ಇದ್ದರೆ ಮೇಲ್ಗಡೆ ಎಲ್ಲ ಕೆಂಪಾಗುತ್ತೆ, ಒಳಗಡೆ ಹಸಿ ಹಸಿ ಇರುತ್ತೆ. ತುಂಬ ಸಿಮ್ಮಲ್ಲಿ, ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಎಣ್ಣೆ ಹೀರೋ ಸಾಧ್ಯತೆ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನೀವು ಆ ಥರನೂ ಮಾಡಬೇಡಿ. ಅಂದರೆ ಹೈ ಫ್ಲೇಮಲ್ಲೂ ಇಡಬೇಡಿ, ಲೋ ಫ್ಲೇಮಲ್ಲೂ ಇಡಬೇಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹೈ ಫ್ಲೇಮಲ್ಲೇ ಕಾಯಲಿ, ಮತ್ತು ಎಣ್ಣೆ ಚೆಂದ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಈ ರೀತಿ ಉಂಡೆಗಳನ್ನ ನೋಡಿ. ಉಂಡೆಗಳು ಒಂದಕ್ಕೊಂದು ಅಂಟ್ಲೂ ಇಲ್ಲ, ಅಥವಾ ಉಂಡೆಗಳು ಬಾಣಲಿಗೆ ಕಚ್ಕೊಳ್ಳಿಲ್ಲ. ಯಾವ ರೀತಿ ಬಂತು ಹಿಟ್ಟು, ಯಾವ ರೀತಿ ಬಂದಿದೆ ನೋಡಿ. ಹೌದು, ಹೀಗೆ ಮಾಡ್ಕೊಬೇಕು, ಚೆನ್ನಾಗಿ ಬರುತ್ತೆ. ಈ ಟಿಪ್ಸ್ಗಳೆಲ್ಲ ಸಿಂಪಲ್ ಟಿಪ್ಸು, ಇದೇನು ದೊಡ್ಡ ಮಹಾವಿದ್ಯೆ ಅಲ್ಲ. ಇವನ್ನ ಫಾಲೋ ಮಾಡಿಕೊಂಡ್ರೆ ರುಚಿಯಾದ ಹಾಗೂ ಅದ್ಭುತವಾದ ಆರೋಗ್ಯಕರವಾದಂತಹ ಬಜ್ಜಿನ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ. ಯಾರಾದರೂ ಗೆಸ್ಟ್ ಬಂದರೆ ಕ್ವಿಕ್ಕಾಗಿ 10-15 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಅವ್ರು ಕೂತ್ಕೊಂಡು ಅವ್ರಿಗೊಂದು ಗ್ಲಾಸ್ ಟೀ ಒಂದು ಕಡೆ ರೆಡಿ ಆಯ್ತಿದ್ರೆ ಒಂದು ಕಡೆ ಈ ಬೋಂಡವನ್ನು ರೆಡಿ ಮಾಡ್ಬೋದು. ಮನೇಲಿ ಸೊಪ್ಪಿಲ್ಲ ಅಂದರೂ ಪರವಾಗಿಲ್ಲ, ಸಬ್ಬಸಿಗೆ ಸೊಪ್ಪಿಲ್ಲ ಅಂದರೂ ಪರವಾಗಿಲ್ಲ, ಮೆಂತ್ಯ ಸೊಪ್ಪು ಹಾಕಿ ಅಥವಾ ನುಗ್ಗೆ ಸೊಪ್ಪು ಹಾಕಿ ಮಾಡಿ, ಅಥವಾ ನೀವು ಪಾಲಕ್ ಸೊಪ್ಪು ಹಾಕಿ ಮಾಡಿ. ಯಾವುದೇ ರೀತಿಯ ಸೊಪ್ಪಾದ್ರೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿ ಈ ಬೋಂಡವನ್ನು ಕರಿಬೋದು. ಒಂದೆರಡು ಈರುಳ್ಳಿಯಲ್ಲಿ ಈ ರೀತಿ ರುಚಿಯಾದಂಥ ಬೋಂಡವನ್ನು ಮಾಡ್ಕೋಬೋದು. ನೋಡಿ, ಈಗ ಪರ್ಫೆಕ್ಟಾಗಿ ಸೂಪರಾಗಿ ಮೇಲ್ಗಡೆ ಎಷ್ಟು ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಒಳಗಡೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟ್ ಇರ್ತು ಅಂದರೆ ವಾ ಸೂಪರು. ಅದು ಫ್ಲೇವರ್ ಎಷ್ಟು ಪರಿಮಳ ಬರ್ತಿತ್ತು ಅಂದರೆ ಬೇಯಿಸುವಾಗನೇ, ಹಿಟ್ಟು ಕಲಸುವಾಗನೇ ಪರಿಮಳ ಅಷ್ಟಿತ್ತು. ಅದಕ್ಕೆ ಆ ಹಿಟ್ಟಿಗೆ ಹಾಕಿರೋಂತಹ ಈ ಅಜ್ವಾನ ಊಟವನ್ನು ಡೈಜೆಷನ್ ಮಾಡೋಂತಹ ಪವರು, ಮತ್ತು ಇಷ್ಟೇ ಹೊಟ್ಟೆ ಉಬ್ಬಸ ಇದ್ದರು ಹಿಂಗೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು. ಇದರಲ್ಲಿ ಹಾಕಿರೋಂತಹ ಎಲ್ಲ ಪದಾರ್ಥಗಳು ಆರೋಗ್ಯಪೂರ್ಣವಾದದ್ದೇ. ಯಾವುದು ಇದನ್ನು ಹೊರಗಡೆ ತಗೊಂಡು ತಿಂತಾರೆ. ಬಜ್ಜಿ ಬೋಂಡ ಅಂದರೆ ತುಂಬ ಜನಕ್ಕೆ ಇಷ್ಟ ಇರ್ತದೆ. ಹೊರಗಡೆ ತಗೊಂಡು ತಿನ್ನೋದಕ್ಕಿಂತ ಮನೆಯವರೆಲ್ಲ ಒಟ್ಟಿಗೆ ಹೀಗೆ ಚಹಾ ಮಾಡಿಕೊಂಡು ಸಂಜೆ ಟೈಮು ತಿಂತಾಯಿದ್ರೆ ನಿಮಗೂ ಎಷ್ಟು ಖುಷಿಯಾಗುತ್ತೆ. ನಿಮ್ಮ ಪರಿವಾರದ ಜೊತೆ ಈ ರೀತಿ ಬೋಂಡ ಮಾಡಿಕೊಂಡು ಟೀ ಜೊತೆಗೆ ಸವಿರಿ ಅಂತ ಹೇಳ್ತೀನಿ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಕಮೆಂಟ್ ಮಾಡಿ, ನಿಮ್ಮ ಮನೆಯಲ್ಲೂ ಒಂದು ಸಲ ಟ್ರೈ ಮಾಡಿ. ನನ್ನ ಮಗ ಸ್ಕೂಲಿಂದ ಬರೋಷ್ಟರೊಳಗೆ ಬೋಂಡ ಮಾಡಿ ಇಟ್ಟಿದ್ದೆ. ಮನೆ ಒಳಗಡೆ ಬರ್ತಿದ್ದಂಗೆ ಇಷ್ಟೊಂದು ಪರಿಮಳ ಏನಮ್ಮ ಅಂತ ಕೇಳ್ದ. ನಮಗೆ ಗೊತ್ತಾಯಿತು ಬೋಂಡ ಏನೋ ಬಜ್ಜಿ ಮಾಡಿದೀಯಾ ಅಂತ. ಮತ್ತೆ ತಿಂತಾಯಿದ್ರೆ ಸೂಪರಮ್ಮ ಅಂತ. ಒಂದು ಗ್ಲಾಸ್ ಚಹಾ ಜೊತೆಗೆ ಬೋಂಡ ಕೊಟ್ಟಿದ್ದಕ್ಕೆ ತುಂಬ ತಿಂದು ತುಂಬ ಖುಷಿಪಟ್ಟ ಅಲ್ವಾ. ನಾವು ಅಡುಗೆ ಮಾಡೋದು ತಿಂದವರು ಚೆನ್ನಾಗಿದೆ ಅಂತ ಖುಷಿಪಟ್ಟರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ. ಅದಕ್ಕೋಸ್ಕರ ನೀವು ಕೂಡ ಮನೆಯಲ್ಲಿ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಹೇಗಿತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಪೂರ್ತಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್.